ನಿಮ್ಮ ನಾಚಿಗೆ ಬರ್ಬೇಕು. ಪುಣ್ಯಾತ್ಮ ನಿನ್ನ ಕೈಲಿ ಏನು ಕಿಶಕ್ಕಾಗಲ್ಲ ಅಂತ ಮತ್ತಿಬ್ಬರು ಬಂದಾರ. ಈಗಾರ ಅವರು ಇರ್ಲಿ ನಿಮಗ, ಈಗಾರ ಅವರು ಇರ್ಲಿ. ಏನ್ ಕೇಸ್ ಮಾಡ್ಬೇಕು, ಏನ್ ಹಿಡಿಬೇಕು, ಏನ್ ಎಫ್ಐಆರ್ ಮಾಡ್ಬೇಕು ಮಾಡಿ ನೀನು ಗಂಡಸ್ತನ ತೋರಿಸ್ರಿ ಪೊಲೀಸರು. ನೀವೆಲ್ಲ ಏನ್ ಹತ್ತದ ಗಾಡಿ ನೀವೆಲ್ಲ ದಿನಾಲು ಅಡ್ಡಾಡುವಾಗ ನೋಡಿರ್ಬೋದು. ಡಿಎಸ್ಪಿ ಸುತಾರ್ ಅವರು ತ್ರಿಬಲ್ ಸೀಟ್ ಹೋದವ್ರು ಹಿಡಿತ, ಈಗ ಹೊಡ್ಕೋಬೇಕಿಲ್ಲ. ಮುಂಜಾನೆ ನಿನ್ನೆ ನೀವು ನಿಮ್ಮ ಜೋಡಿ ಒಪ್ಪಂದ ಆದ್ಮ್ಯಾಗ ಪ್ರತಿಭಟನೆಯ ಸ್ಥಳವನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಶಿಫ್ಟ್ ಮಾಡಿವಿ. ಇದು ನಿಮಗೆ ಖಬರ್ ಐತಿ ಅಲ್ಲೋ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಆಡಳಿತಕ್ಕ, ಎಸ್ಪಿ ಅವರಿಗೆ, ಡಿಎಸ್ಪಿ ಅವರಿಗೆ ಮಾಹಿತಿ ಇರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ರಾತ್ರಿ ಒಂದು ಹೇಳೋದು, ಮುಂಜಾನೆ ಒಂದು ಮಾಡೋದು. ನಮ್ಮನ್ನ ಕೈ ಬಿಟ್ಟಿದ್ರೆ ಬಸವೇಶ್ವರ ಸರ್ಕಲ್ದಾಗ ನಿಮಗೆ ಏನ್ ತಿಳಿಸ್ಬೇಕು ಎಲ್ಲ ಬಣ್ಣ ತಿಳಿಸ್ಬಿಡ್ತಿದ್ವಿ ನಾವು. ಏನೋ ಒಪ್ಕೊಂಡು ಇಲ್ಲಿ ಬಂದಿವಿ ಅಂದ ಕೂಡಲೇ ಮುಂಜಾನೆ ಹಳೆ ಬಾಗಲಕೋಟೆ, ವಿದ್ಯಾಗಿರಿ ಮತ್ತು ನವನಗರದ ಎಲ್ಲಾ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಹಿಂದೂ ಕಾರ್ಯಕರ್ತರು ಬರಲಾರ್ದಂಗೆ ನೋಡ್ಕೊಂಡ್ರಿ. ನೀವೆಲ್ಲ ಏನ್ ಮಾಡಕತ್ತೀರಿ ತಿಳಿವಲ್ತು. ಯಾರಿಗೆ ಅಧಿಕಾರ ಶಾಶ್ವತ ಅಲ್ಲ. ಇನ್ನೊಂದ್ ಸ್ವಲ್ಪ ದಿವಸ ತಡೀರಿ, ನಿಮಗ್ ಬಣ್ಣ ಎಲ್ಲ ಬಯಲಾಗ್ತದೆ. ಕಾನೂನು ಎಲ್ಲರಿಗೂ ಒಂದೇ ಇರ್ಬೇಕು. ಅಧಿಕಾರ ಬಂದಾಗ ಸೋಗಲಾಡಿ ಹೇಳಿಕೆಗಳನ್ನ, ಸೋಗಲಾಡಿ ಆಟನ ಬಿಡ್ಬೇಕು. ನೀವೆಲ್ಲ ಏನಪ್ಪ, ಗಣೇಶ ಚತುರ್ಥಿ ಒಳಗ ಗಣಪನ ಕುಂದ್ರಿಸಬೇಕಾದ್ರೆ ನಾವು ಮುಚ್ಚಳಿಕೆ ಬರ್ಸ್ಕೊತಿದ್ರಲ್ಲಪ್ಪ, ಈಗೆಲ್ಲ ಹೋಗೈತಿ ಮುಚ್ಚಳಿಕೆ. ನಾವೆಲ್ಲ ಗಣಪತಿ ಕುಂದ್ರಿಸೋರು ನೀವು ಮುಚ್ಚಳಿಕೆ ಬರೆದು ಕೊಡ್ಬೇಕು ಅಲ್ಲ. ನಿಮಗ್ ಗೊತ್ತಿರ್ಲಿ, ಈ ಕಾರ್ಯಕರ್ತರು ನೀವೆಲ್ಲಾ ಕಡೆ ಬಂದ್ ಮಾಡಿದ ಮ್ಯಾಗೂ ಕೂಡ ಅಲ್ಲೊಬ್ಬ ಇಲ್ಲೊಬ್ಬ ಬಂದು ಇಷ್ಟು ಜನ ಕೂಡಿದೀವಿ ನಾವು. ಹಂಗ ನಾವು ಕೂಡ್ಬೇಕನ್ನುವಂಥದ್ದು ಆತಂದ್ರೆ 10,000 20,000 ಜನಸಂಖ್ಯೆನ ಕೂಡ್ತೀವಿ. ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು? ಏನು ಲಾಠಿ ಪ್ರಯೋಗ, ಬಾಂಬ್ ಎಸೆತ ಪ್ರಯೋಗ ಎಲ್ಲ ನೀನು ವಿಡಿಯೋದ ಸೋಷಿಯಲ್ ಮೀಡಿಯಾದ ಬಿಡಾಕತ್ತಿದ್ರಲ್ಲ, ಯಾರಿಗೆ ಧಮಕಿ ತೋರಿಸ್ತೀರಿ ನೀವು? ಯಾರು ಅನ್ಸ್ತಾರೆ ಇಲ್ಲಿ? ಯಾರು ಅನ್ಸಂಗಲ್ಲ. ಎಸ್ಪಿ ಅವರ ನಿಮಗೇನಾದ್ರೂ ಸ್ವಾಭಿಮಾನ ಇತ್ತಂದ್ರ ಪಂಕಮಸ್ತಿ ಮೊದಲು ನಿಮಗ್ ತೆರಿಗೆ ಹೊಡೆದಾರ ಕಲ್ತು ಒಂದು. ನಿಮಗೇನಾದ್ರೂ ತಾಕತ್ತಿತ್ತಂದ್ರ 10 ಜನರನ್ನು ತಗೊಂಡು ಪಂಕಮಸ್ತಿ ಒಳಗೆ ಹೋಗಿ ಅವ್ರು ಹೊಡಿಬೇಕಾಗಿತ್ತು. ನೀವು ನಿಮ್ ಹತ್ರ ತಾಕತ್ತಿಲ್ಲ. ಹೊಳ್ಳೊಳ್ಳೆ ನಮ್ಮ್ಯಾಗ ಬರುದು ನೀವೆಲ್ಲ. ಹಿಂದೂ ಕಾರ್ಯಕರ್ತರನ್ನ ಹಚ್ಚಿಕ್ಕುದು, ಕೇಸರಿ ಶಾಲಾ ಕೊಂದರನ್ನ ಸೈಡಿಗೆ ಸರ್ಸುದು, ಇದೆಲ್ಲ ಬಂದ್ ಮಾಡ್ರಿ. ಇದು ನಡೆಯಂಗಿಲ್ಲ. ನಮಗೂ ಹಿರಿಯರದಾರ, ಗುರುಗಳದಾರ, ಹೇಳ್ಯಾರ ನಮಗೂ ಸಮಾಧಾನದಿಂದ ಇರ್ರಪ್ಪ ಅಂತೇಳಿ. ಅದಕ್ಕೆ ನಮ್ಮ ಹುಡುಗರೆಲ್ಲ ಸಮಾಧಾನದಿಂದ ಇದಾರ. ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ನಾಚಿಗೆ ಬರ್ಬೇಕು. ಪುಣ್ಯಾತ್ಮ ನಿನ್ನ ಕೈಲಿ ಏನು ಕಿಶಕ್ಕಾಗಲ್ಲ ಅಂತ ಮತ್ತಿಬ್ಬರು ಬಂದಾರ. ಈಗಾರ ಅವರು ಇರ್ಲಿ ನಿಮಗ, ಈಗಾರ ಅವರು ಇರ್ಲಿ. ಏನ್ ಕೇಸ್ ಮಾಡ್ಬೇಕು, ಏನ್ ಹಿಡಿಬೇಕು, ಏನ್ ಎಫ್ಐಆರ್ ಮಾಡ್ಬೇಕು ಮಾಡಿ ನೀನು ಗಂಡಸ್ತನ ತೋರಿಸ್ರಿ ಪೊಲೀಸರು. ನೀವೆಲ್ಲ ಏನ್ 10 ಗಾಡಿ ನಿಂದಿರ್ಸ್ತೀರಿ? ಯಾರು ರೌಡಿಸಂ ಮಾಡಕ್ ಬಂದೀವಿ ನಾವಿಲ್ಲಿ. ಸುತ್ತಮುತ್ತ 10 ಗಾಡಿ ನಿಂದಿರ್ಸ್ತೀರಿ, ಪೊಲೀಸ್ ಕವಾಯತ್ ಮಾಡಿಸ್ತೀರಿ. ನಮಗೂ ಸಂಘದಾಗ ಕವಾಯತ್ ಮಾಡಿಸ್ತಾರ. ನಿಮ್ಮ ಕವಾಯತ್ ನೀವು ಪಗಾರ ತಗೊಂಡು ಕವಾಯತ್ ಮಾಡ್ತೀರಿ, ನಾವು ಪಗಾರ ತಗೊಳ್ಳೋದ ಕವಾಯತ್ ಮಾಡ್ತೀವಿ. ಇವತ್ತು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ನಿಮಗೆ. ಪೊಲೀಸರು ನೀವು ನಿಮ್ ಜಾಗ ಎಲ್ಲೈತೆ ಅಲ್ಲಿ ಹೋಗ್ಬಿಡ್ರಿ. ಬಾಗಲಕೋಟೆಗೆ ಎಷ್ಟು ಮಂದಿ ನೇಮಕ ಮಾಡ್ಯಾರ ಅಷ್ಟು ಮಂದಿನ ಬಿಡ್ರಿ, ನಾವು ಅವಾಗ ತೋರಿಸ್ತೀವಿ. ಪಗಾರ ತಿನ್ನೋದು ಯಾರ್ದು, ಊಟ ಮಾಡೋದು ಯಾರ್ದು, ಟ್ಯಾಕ್ಸ್ ಕಟ್ಟೋರು ನಾವು. ಇಲ್ಲಿ ಬಂದ್ ಕುಂತ ನಮ್ಮ ಮಂಗಲ್ ಬೋನ್ ಕೊಡ್ರಿ, ನಮ್ಮ ಗುಡಿ ಒಳಗೆ ಮಕ್ಕಳಕ್ಕೆ ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ನಮಗ್ ಕೇಳ್ತೀರಿ. ಮಾಡುದು ಮಾತ್ರ ಹಲ್ಗ ಕೆಲಸ. ಇದನ್ನೆಲ್ಲ ಬಂದ್ ಮಾಡ್ಬೇಕು. ಇದು ಸಾಂಕೇತಿಕ ಅಂತ ತಿಳ್ಕೊರಿ. ನೀವೆಲ್ಲಾದ್ರೂ ಬ್ಯಾರಿಕೇಡ್ ಹಾಕ್ದಲ್ಲಿ ನಮ್ಮ ಹುಡುಗನ ತಡೆದಿದ್ದೇ ಕರೆ ಆದ್ರೆ ಎಲ್ಲಿ 10 ಜನರನ್ನು ತಡಿತೀರಿ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ ನಾವು. ಇನ್ನು ಮುಂದೆ ಇದೇ ಜಾಗ ಅಂತ ನಿಮಗೆ ಹೇಳಂಗ ಇಲ್ಲ. ನಾವು ನಿಮಗೆ ಮಾನ್ಯ ಹೇಳಿವಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿವಿ. ನಮಗೆ ಸೆಕ್ಯೂರಿಟಿ ಮಾಡಕತ್ತೀರಿ ನೀವು. ಹೇಳಲಾರ್ದ ಬೇಕಾದಲ್ಲಿ ಮಾಡ್ತೀವಿ ನಾವು ಇನ್ನು ಮುಂದೆ. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು.